ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮಹಾದೇವ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಸೂಪರ್ ಟೇಸ್ಟಿಯಾಗಿರೋ ಹೀರೆಕಾಯಿ ಮಸ್ಕಾಯಿ ರೆಸಿಪಿ ತೋರಿಸ್ತೀನಿ. ಇದು ತುಂಬ ಹಳೆಯ ಕಾಲದ ರೆಸಿಪಿ. ನಮ್ಮ ಅಮ್ಮ ಎಲ್ಲ ಮಾಡ್ತಾಯಿದ್ರು. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರ ಟ್ರೈ ಮಾಡಿದ್ರೆ ಮತ್ತೆ ಪದೇ ಪದೇ ಟ್ರೈ ಮಾಡಬೇಕು ಸಾಂಬಾರು ಅನಿಸುತ್ತೆ. ಅಷ್ಟು ತುಂಬ ಟೇಸ್ಟಾಗಿರುತ್ತೆ. ಎಳೆ ಹೀರೆಕಾಯಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಯಾವಾಗೂ ಒಂದೇ ಥರ ತಿಂದು ಬೋರ್ ಆಗಿದ್ದಾಗ, ಬೇಜಾರಾದಾಗ ಈ ಥರ ಒಂದು ಒಳ್ಳೆಯ ಸೂಪರ್ ರೆಸಿಪಿ ಮಾಡ್ಕೊಂಡು ತಿನ್ಬೋದು. ಇವಾಗ ಅರ್ಧ ಕೆಜಿಯಷ್ಟು ಹೀರೆಕಾಯಿ ತೊಗೊಂಡಿದ್ದೀನಿ. ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ತೊಗೊಂಡಿದ್ದೀನಿ. ಇವಾಗ ಈರುಳ್ಳಿ ತಗೋತಾ ಇದ್ದೀನಿ. ಬೇಯೋಕ್ಕೆ ಹಾಕೋದು, ಎಲ್ಲ ಒಗ್ಗರಣೆಗೇನು ಬೇಡ. ಇವಾಗ ಹೀರೆಕಾಯಿ ಎತ್ಕೊಂಡಿದ್ದೀನಿ. ನೀಟಾಗಿ ತೊಳೆದು ವಾಶ್ ಮಾಡ್ಕೊಂಡು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಕೊಳ್ಳೋಣ. ಇವಾಗ ಬೇಯೋಕ್ಕೆ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ತಗೋತಾ ಇದ್ದೀನಿ. ಬೇಳೆ ತೊಗೊಂಡಿದ್ದೀನಿ. ಬೇಳೆನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹೀರೆಕಾಯಿ ನೋಡ್ಬೋದು, ಇವಾಗ ಸಣ್ಣ ಸಣ್ಣಕ್ಕೆ ಹೆಚ್ಚು ಮಾಡ್ಕೊಂಡಿದ್ದೀನಿ. ಎಳೆ ಹೀರೆಕಾಯಿ ತೊಗೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಕುಕ್ಕರ್ಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಬೇಳೆ ಬೇಯಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ನಾನು ಅರ್ಧ ಕಪ್ ಅಷ್ಟು ಎತ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎತ್ಕೊಳ್ಬೋದು. ಹೀರೆಕಾಯಿ ಬೇಳೆ ಎಲ್ಲ ಒಟ್ಟಿಗೆ ಕುಕ್ಕರಲ್ಲೇ ಕೂಗಿಸಿ ಮಸಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬೇಳೆ ತಗೋತಾ ಇದ್ದೀನಿ. ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಒಗ್ಗರಣೆಗೂ ಹಾಕಬೇಕು, ಇಲ್ಲೂ ಹಾಕಬೇಕು. ಎರಡು ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿ ಟೊಮೊಟೊ ಹಾಕ್ತಾಯಿದ್ದೀನಿ. ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹುಳಿಗೆ ಎಷ್ಟು ಬೇಕಷ್ಟು ಟೊಮೊಟೊ ಹಾಕ್ತಿದ್ದೀನಿ. ಹುಣಸೆ ಹುಳಿ ಎಲ್ಲ ಏನು ಬೇಡ, ಜಸ್ಟ್ ಹೀಗೆ ಹುಳಿ ಇದ್ದರೆ ಸಾಕು. ಒಂದು ಟೊಮೊಟೊ 2 ಟೊಮೊಟೊ ಆದರೆ ಸಾಕು, ಜಾಸ್ತಿ ಬೇಡ. ತುಂಬ ಹುಳಿ ಆದ್ರೂ ತುಂಬ ಟೇಸ್ಟ್ ಚೆನ್ನಾಗಿರಲ್ಲ. ಮತ್ತು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕೋದ್ರಿಂದ ಖಾರದ ಪುಡಿ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ. ಖಾರದ ಪುಡಿ ಹಾಕಿದ್ರೆ ಅದ್ರ ಟೇಸ್ಟೇ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ನಾನು ಖಾರ ಹಾಕ್ತಾಯಿಲ್ಲ. ಇಲ್ಲೇನು ಹಾಕ್ತಾಯಿದ್ದೀನಿ ಇಷ್ಟೇ ಇಂಗ್ರೀಡಿಯೆಂಟ್ಸು. ಇವಾಗ ಬೇಳೆ ಮತ್ತು ಹೀರೆಕಾಯಿ ಎಲ್ಲ ಮುಳುಗೋಷ್ಟು ನೀರು ಹಾಕ್ತಾ ಇದ್ದೀನಿ. ಇವಾಗ ಬೇಳೆ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ಎಲ್ಲ ಏನು ಹಾಕಿದ್ದೀನಿ. ಇವಾಗ ಹೀರೆಕಾಯಿ ಸರ್ವ್ ಮಾಡ್ಕೊತಾ ಇದ್ದೀನಿ, ಅದಕ್ಕೆ ಹಾಕೋತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡೆ ಒಂದು 3 ವಿಸಿಲ್ ಕೂಗ್ಸೋಣ, ಜಾಸ್ತಿ ಬೇಡ. ಅದರಲ್ಲೇ ಸ್ಮ್ಯಾಶ್ ಮಾಡಿದ್ರೆ ತುಂಬ ಬೇಗ ಆಗೋಗುತ್ತೆ. ನೋಡ್ಬೋದು. ಇವಾಗ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಅರಿಶಿನ ಹಾಕ್ಬಿಟ್ಟು ಉಪ್ಪೆಲ್ಲ ಹಾಕಿದ್ರೆ ಬೇಳೆ ಬೇಯಲ್ಲ. ಆಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ಇವಾಗ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕಿ ಇವಾಗ ಕುಕ್ಕರ್ಗೆ ಮುಚ್ಚಳ ಮುಚ್ಚೋಣ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತೀನಿ. ಏನಕ್ಕೆ ಅಂದರೆ ಒಗ್ಗರಣೆಗೆ ಹಾಕಿದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿ ಕೊಡಲ್ಲ. ಹಸಿದು ಇದರಲ್ಲೇ ಹಾಕಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ ಅಂದ್ಬಿಟ್ಟು ಕರ್ಬೇವಿನ ಸೊಪ್ಪನ್ನು ಇದರಲ್ಲೇ ಸೇರಿಸ್ತಾ ಇದ್ದೀನಿ ನಾನು. ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ, ಅದಕ್ಕೋಸ್ಕರ. ಇವಾಗ ಕುಕ್ಕರ್ ಮುಚ್ಚಿ ಒಂದು 3 ವಿಸಿಲ್ ಹೊಡ್ಸೋಣ ಬನ್ನಿ. ವಿಸಿಲ್ ಹೊಡೆಸಿದ್ದಾದಮೇಲೆ ಮಸ್ಕೊಳ್ಳೋಣ. ಇವಾಗ ವಿಸಿಲ್ ಹೋಗೈತೆ ನೋಡ್ಬಿಟ್ಟು ಇವಾಗ ನೀಟಾಗೆ ಮಸ್ಕೊಳ್ಳೋಣ. ನೋಡ್ಬೋದು ಎಲ್ಲ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬೆಂದೋಗಿದೆ. ಒಳ್ಳೆ ಘಮ ಘಮ ಅಂತೈತೆ. ಮನೆ ತುಂಬ ಅಳ್ತೈತೆ ಹೀರೆಕಾಯಿ ಎಲ್ಲ ಹಾಕಿರೋದ್ರಿಂದ. ಇವಾಗ ನೀಟಾಗಿ ಮಸ್ಕೊಳ್ಳೋಣ. ನೋಡಿ, ಅಲ್ಲೇ ಎಳೆದಿರೋದ್ರಿಂದ ಆಲ್ರೆಡಿ ಚೆನ್ನಾಗಿ ಬೆಂದೋಗಿದೆ. ಸೊ 1-2 ಸತಿ ಮಸಿದ್ರೆ ಸಾಕು. ಅದೇ ಆಲ್ರೆಡಿ ತುಂಬ ಅಂದರೆ ತುಂಬ ಸ್ಮ್ಯಾಶ್ ಆಗೋಗುತ್ತೆ. ನೋಡ್ಬೋದು ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬೆಂದೋಗಿದೆ ಅಂತ. ಇದಕ್ಕೊಂದು ಒಳ್ಳೆ ಸೂಪರ್ ಟೇಸ್ಟಾಗಿರೋ ಒಗ್ಗರಣೆ ಕೊಟ್ಟರೆ ಹೀರೆಕಾಯಿ ಮಸ್ಕಾಯಿ ರೆಡಿ. ಇನ್ನೇನಿದ್ರು ಬಿಸಿ ಬಿಸಿ ಮುದ್ದೆ ಜೊತೆ, ಅನ್ನ ಜೊತೆ ಬಾರಿಸ್ತಾ ಇದ್ದರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಕೊಡಿ ಬನ್ನಿ. ಈಗ 2 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ತುಪ್ಪದಲ್ಲೇ ಒಗ್ಗರಣೆ ಕೊಡ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಕಾಯ್ದಿದ್ದಾದ್ಮೇಲೆ ಒಗ್ಗರಣೆ ಕೊಡೋಣ ಬನ್ನಿ. ಇವಾಗ ತುಪ್ಪ ಕಾಯ್ದಾಗಿದೆ. ಇವಾಗ ಒಗ್ಗರಣೆ ಹಾಕೋಣ. ಸಾಸಿವೆ, ಜೀರಿಗೆ ಹಾಕೋಣ. ಫಸ್ಟು LG ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಿಂಗೆ ಸೇರಿಸ್ತೀನಿ ಫಸ್ಟು. ಇವಾಗ ಸಾಸಿವೆ, ಜೀರಿಗೆ ಹಾಕ್ತಾಯಿದ್ದೀನಿ. ಸಾಸಿವೆ, ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕ್ತೀನಿ. ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಸ್ವಲ್ಪ ಗರ್ಗರಿಯಾಗಿ ಆಗೋಷ್ಟು. ಇವಾಗ ಖಾರದ ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಮೊದಲೇ ಹಸಿಮೆಣ್ಸಿನ್ಕಾಯಿ ಹಾಕಿದ್ರಿಂದ ಈಗೂ ಖಾರದ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ 1-2 ಹಾಕ್ತಾಯಿದ್ದೀನಿ, ಜಾಸ್ತಿ ಹಾಕ್ತಾಯಿಲ್ಲ. ಇವಾಗ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ರೋಸ್ಟ್ ಆದರೆ ಸಾಕು. ಹಸಿ ಇರೋದಕ್ಕಿಂತ ಸ್ವಲ್ಪ ರೋಸ್ಟ್ ಆದರೆ ಗರ್ಗರಿಯಾಗಿ ಸೈಡಲ್ಲಿ ಸಿಕ್ಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಒಂದೊಳ್ಳೆ ಸೂಪರ್ ಟೇಸ್ಟಿಯಾಗಿರೋ ಒಗ್ಗರಣೆ ರೆಡಿಯಾಗುತ್ತೆ. ಈಗೇನಿದ್ರೆ ಸಾಂಬಾರಿಗೆ ಮಸ್ಕಾಯಿಗೆ ಮಿಕ್ಸ್ ಮಾಡಿ ತಿನ್ನೋಣ ಬನ್ನಿ. ನೋಡ್ಬೋದು, ಇವಾಗ ಸಾಂಬಾರು ಕುದಿಯೋಕೆ ಇಟ್ಟಿದ್ದೀನಿ. ಇವಾಗ ಒಗ್ಗರಣೆ ಹಾಕೋಣ ಬನ್ನಿ. ಒಗ್ಗರಣೆ ಸೇರಿಸಿ ಜಾಸ್ತಿ ಕುದಿಸೋದು ಬೇಡ, ಲೈಟ್ ಕುದಿಸಿದ್ರೆ ಸಾಕು, ನೀಟಾಗಿರುತ್ತೆ. ಇವಾಗ ಲಾಸ್ಟಲ್ಲಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ನಾನು ಬೇಳೆ ಸಾಂಬಾರು ಪೌಡ್ರ್ ಅದೆಲ್ಲ ಏನೂ ಹಾಕ್ತಾಯಿಲ್ಲ, ಜಸ್ಟ್ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕೋದು.
ಅದು ಬೇಳೆ ಸಾಂಬಾರು ಪೌಡ್ರ್ ಹಾಕೋದು ಅದು ಟೇಸ್ಟೇ ಬೇರೆ ಆಗೋಗುತ್ತೆ. ಸೊ ಮಸ್ಕಾಯಿ ಅಂದಮೇಲೆ ಮತ್ತು ಅದಕ್ಕೆ ಖಾರ ಎಲ್ಲ ಜಾಸ್ತಿ ಸೇರಿಸ್ಬಾರ್ದು, ಇಷ್ಟೇ ಇಂಗ್ರೀಡಿಯೆಂಟ್ಸು. ಸೊ ನೋಡಿದ್ರಲ್ವ ಒಂದು ಸೂಪರ್ ಟೇಸ್ಟಿಯಾಗಿ ಹೀರೆಕಾಯಿ ಮಸ್ಕಾಯಿ ಎಷ್ಟು ಸುಲಭ ಮತ್ತು ಎಷ್ಟು ಈಸಿಯಾಗೈತೆ, ಎಷ್ಟು ಟೇಸ್ಟಿಯಾಗೂ ಬರುತ್ತೆ. ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾರೆ. ರುಚಿಗೆ ತಕ್ಕಷ್ಟು ಈಗ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಕುದಿಸೋಣ. ಅದು ಕುದೀತಾ ಇದ್ದರೆ ಅದು ಒಗ್ಗರಣೆ ಕೊಟ್ಟಿರೋದಕ್ಕೆ ಅದಕ್ಕೂ ಘಮ 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 ಅಂತ ಫ್ಲೇವರೇ ಬೇರೆ ಸೂಪರಾಗಿರುತ್ತೆ. ನೋಡ್ಬೋದು ಸಖತ್ತಾಗಿರುತ್ತೆ. ಸೊ ನಾವು ಎಲ್ಲ ಥರ ಟ್ರೈ ಮಾಡ್ತೀವಿ. ಬೇಳೆ ಸಾಂಬಾರು ಟ್ರೈ ಮಾಡ್ತೀವಿ, ಉಪ್ಸಾರು ಟ್ರೈ ಮಾಡಿರ್ತೀವಿ. ಈ ಥರ ಟ್ರೈ ಮಾಡಿದ್ರೆ ಸ್ವಲ್ಪ ಚೇಂಜು ಇರುತ್ತೆ, ಟೇಸ್ಟು ಇರುತ್ತೆ, ಮತ್ತು ಪದೇ ಪದೇ ತಿನ್ನಬೇಕು ಅನಿಸುತ್ತೆ. ಆ ಥರ ಒಂದು ಒಳ್ಳೆ ಸೂಪರ್ ರೆಸಿಪಿ ಇದು. ನೋಡ್ಬೋದು ಹೇಗೆ ರೆಡಿ ಆಗೈತೆ ಅಂತ. ಜಾಸ್ತಿ ಕುದಿಸೋ ಅವಶ್ಯಕತೆ ಎಲ್ಲ ಏನಿಲ್ಲ, ಆಲ್ರೆಡಿ ಎಲ್ಲ ಬೆಂದೋಗಿರೋದ್ರಿಂದ ಒಂದೆರಡು ಕುದಿ ಬಂದರೆ ಸಾಕಷ್ಟೇ. ಸೊ ನೋಡಿದ್ರಲ್ವ, ಪ್ಲೀಸ್ ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ.